ಯಾಕಂದರೆ ಸರ್ಕಾರಗಳು ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ, ಯಾಕಂದರೆ ಅವ್ರಿಗೆ ಅದರಿಂದನೇ ತುಂಬ ಆದಾಯ ಇರೋದ್ರಿಂದ ಬೇಜಾರಾಗುತ್ತೆ. ತುಂಬ ಪಾಪ್ಯುಲರ್ ಸೆಲೆಬ್ರಿಟಿಗಳಿರ್ತಾರೆ ಮತ್ತು ಕ್ರಿಕೆಟರ್ಸ್ ಇರ್ತಾರೆ, ಅವರು ನೋಡಿದರೆ ಡ್ರೀಮ್11 ಮಾಡಿ ಅದು ನೋಡೋಕೆ ಭಾಳ ಎಲ್ಲಿ ಬೆಟ್ಟಿಂಗ್ ಕಟ್ಟಿ ಅಂತಾರಲ್ಲ, ಅದೆಲ್ಲ ಬೋಗಸ್. ಅದು ಎಲ್ಲ ನಮಗೆ ಪ್ಲೇಸ್ಟೋರಲ್ಲಿ ಸಿಗೋಲ್ಲ, ಕೆಲವು ಸಿಗ್ಬೋದು, ಕೆಲವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸೇ. ಅದೇ ನೀವು ನಮಸ್ಕಾರ ಗುರುವೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೋದ ವಿಡಿಯೋ ಎಲ್ಲರೂ ನೋಡಿರ್ತೀರ, ನಮ್ಮ ಹಾಸನ ಏರ್ಪೋರ್ಟ್ ಹೋಗಿ ನೋಡ್ಕೊಬಂದ್ವಿ. ಟೈಮಲ್ಲಿ 6:30 ಆಗಿದೆ. ಬನ್ನಿ ಈಗ ಸೀದಾ ಮನೆ ಕಡೆ ಹೋಗೋಣ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸೋ ಥರ ಇರುತ್ತೆ ಅಷ್ಟೇ. ಬನ್ನಿ ಹೋಗೋಣ. ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕಿತ್ತಡಿ ಕಿರಣ್ ಆಗಿರ್ಬೋದು, ಕೆಲವು ಯೂಟ್ಯೂಬರ್ಸ್ ಪಾಪ ಬೆಟ್ಟಿಂಗ್ ಆಡಬೇಡಿ ಅಂತ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಕೆಲವರು ಯೂಟ್ಯೂಬರ್ಸ್ ದುಡ್ಡಿಗೋಸ್ಕರ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾಯಿದ್ದಾರೆ. ಹಾಗೆ ನೀವು ಬೆಟ್ಟಿಂಗ್ ಆ್ಯಪಿಂದ ಭಾಳ ತೊಂದರೆ ಇದೆ. ಇನ್ನೊಂದಂದರೆ ನಮ್ಮ ಸರ್ಕಾರಕ್ಕೆ ಹೆವಿ ಲಾಭ ಅದಕ್ಕೆ. ಆಗಾಗ ಅವರು ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡೋಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು. ಅದಲ್ದಲ್ಲೇ ಈಗ ಬಸ್ಗಳು ನೋಡ್ಬೋದು, ವಿಮಲ್ ಆ್ಯಡ್ ಕೊಡ್ತಾರೆ, ಅದೇನೇನೋ ಆ್ಯಡ್ ಕೊಡ್ತಾರೆ. ಈಗ ಅದು ಬಿಡಿ, ಈಗ ಜಸ್ಟ್ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ನಾವೇನಾರ ಮಾತಾಡ್ತೀವಿ ಅಂದರೆ ಬೆಟ್ಟಿಂಗ್ ಆ್ಯಪ್ ಅಷ್ಟು ಯಾವುದೂ ಇಲ್ಲ ಕಣ್ರಿ. ಯಾಕಂದರೆ ಎಷ್ಟೋ ಜನ ಅದ್ರ ಮಟ್ಟ ಕಳ್ಕೊಂಡಿರೋದು ಉಂಟು, ಜೀವ ಹೋಗಿರೋದು ಉಂಟು. ಅದೇ ಕಿತ್ತಡಿ ಕಿರಣ್ ಅವ್ರ ವಿಡಿಯೋ ನೋಡ್ತಾ ಇದ್ದೆ. ಈಗ ಉತ್ತರ ಕರ್ನಾಟಕದ ಕಡೆ ತುಂಬ ಜನ ಬೆಟ್ಟಿಂಗ್ ಆ್ಯಪಿಗೆ ತುಂಬ ಮಾರೋಗಿದ್ದಾರೆ ಅಂತ ಗೊತ್ತಾಯಿತು. ನೋಡಿ, ಅವರೆಲ್ಲ ರೈಡರ್ಸ್. ಅದೇ ಹೇಳ್ದಂಗೆ ಉತ್ತರ ಕರ್ನಾಟಕದ ಕಡೆ ಬೆಟ್ಟಿಂಗ್ ಆ್ಯಪಿಗೆ ಜಾಸ್ತಿ ಜನ ಇದಾಗಿದ್ರು, ತುಂಬ ಜನ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ. ಈಗ ಉದಾಹರಣೆ ಬೆಟ್ಟಿಂಗ್ ಆ್ಯಪ್ ಹೆಂಗೆ ಅಂದರೆ, ಅವನು ಯಾವನೋ ಇಲ್ಲೇ ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಹೊರದೇಶದಲ್ಲ ಕೂತ್ಕೊತಾನೆ. ಇನ್ ಕೇಸ್ ಅದರಿಂದ ಅವನು ತೊಂದರೆ ಆಗಿದ್ರು ಅವನು ಅಷ್ಟು ಬೇಗ ಸಿಗೋಕ್ಕೊಳ್ಳಲ್ಲ. ಉದಾಹರಣೆಗೆ ನೀವೊಂದು 5 ಜನ ಒಂದು ಆ್ಯಪಲ್ಲಿ ಬೆಟ್ಟಿಂಗ್ ಕಟ್ಟಿದ್ರಿ ಅಂದರೆ ಅದರಲ್ಲಿ 500 ರೂಪಾಯಿ ಹೋಯ್ತು ಅಂದರೆ ಹೆಚ್ಚು ಕಮ್ಮಿ ಸರ್ಕಾರಕ್ಕೆ ಒಂದು 250 ರೂಪಾಯಿ ದುಡ್ಡು ಅವರಿಗೆ ಟ್ಯಾಕ್ಸ್ ಮುಖಾಂತರ ಹೋಗುತ್ತೆ. ಆ್ಯಪಿಗೆ ಇಷ್ಟು % ಅಂತ ಹೋಗುತ್ತೆ. ಒಟ್ಟು ನೀವು 500 ಬೆಟ್ಟಿಂಗ್ ಕಟ್ಟಿರೋ 5 ಜನ ಸೇರಿ ನಿಂಗೆ ಬರೋದೇ, ನೀನು 100 ಕಟ್ಟಿದೆಯಾ 50 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ, 150 ರೂಪಾಯಿ ಅಷ್ಟೇ. ಇದ್ದೇ ಒಂದು ಮೋಸದ ಜಾಲ ಅನ್ಬೋದು ಬೆಟ್ಟಿಂಗ್ ಆ್ಯಪಿಂದು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಆದಷ್ಟು ಬೇಗ ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಲಿ. ಯಾಕಂದರೆ ಸರ್ಕಾರಗಳು ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ, ಯಾಕಂದರೆ ಅವ್ರಿಗೆ ಅದರಿಂದನೇ ತುಂಬ ಆದಾಯ ಇರೋದ್ರಿಂದ ಅವರು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಇಲ್ಲೇ ನಂಗೆ ಹೋಗ್ಬೋದು ಅನಿಸುತ್ತೆ, ತಲೆ ಕೆಡಿಸ್ಕೊಳ್ಳಲ್ಲ, ನೋಡ್ಬೋದು. ಅದಕ್ಕೆ ಯಾರೂ ಬೆಟ್ಟಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಡಿ. ಈಗ ನೋಡ್ತಾ ಇರ್ಬೋದು, 1xBet ಅದು ಇದು ಅಂತ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅದಲ್ಲದೆ ವರ್ಕ್ ಫ್ರಮ್ ಹೋಮ್, ಈ ಲಿಂಕ್ ಓಪನ್ ಮಾಡಿ, ಇದಕ್ಕೆ ಮೆಸೇಜ್ ಮಾಡಿ ಅಂತ ಅಲ್ಲೂ ತುಂಬ ಮೋಸ ಮಾಡ್ತಾರೆ. ಈಗ ಒಬ್ಬರು ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಇನ್ನೊಬ್ರು ಜೀವನ ಹಾಳು ಮಾಡಬಾರ್ದು. ಹೆಂಗೆ ಇದ್ರು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ದೇ ಹೊಡಿಯುತ್ತೆ. ಈಗ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀನಿ, ಈ ಲಿಂಕ್ ಒತ್ತಿ ಆ ಲಿಂಕ್ ಒತ್ತಿ ಅಂತ ಅವ್ರು ದುಡ್ಡು ಮಾಡ್ಕೊಳ್ಳೋಕೆ ಎಷ್ಟೋ ಜನ ಅಮಾಯಕರು ಈಗ ಕೆಲಸ ನಿರುದ್ಯೋಗ ಅನ್ನೋದನ್ನ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಅಂತೆ, ಅದಂತೆ ಇದಂತೆ ಕ್ಲಿಕ್ ಮಾಡಿ ನಿಮಗೆ ಕೆಲಸ ಕೊಡ್ತೀವಿ. ಅದು ಈಗ ಕೆಲವು ನಮ್ಮ ಕಾಲೇಜಲ್ಲೇ ನೋಡಬೇಕು, ಡ್ರೀಮ್11 ಟೀಮ್ ಮಾಡಿಬಿಟ್ಟು ಸ್ಟೇಟಸ್ ಬಿಡ್ಕೊತಾರೆ. ಅದರಿಂದ ಏನು ಉಪಯೋಗ ಇಲ್ಲ, ಸುಮ್ಮನೆ 49 ರೂಪಾಯಿ ಖರ್ಚಾಗೋಗುತ್ತೆ ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ನಿರುದ್ಯೋಗ ಅನ್ನೋದು ಹೆಂಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಹಂಗೆ ವರ್ಕ್ ಫ್ರಮ್ ಹೋಮ್ ಇದೆ. ಈಗ ಒಂದು ಆ್ಯಪ್ ಲಿಂಕ್ ಕಳಿಸ್ತೀನಿ, 500 ರೂಪಾಯಿ ಓದ್ತದೆ. 500 ರೂಪಾಯಿ ಇನ್ ಕೇಸ್ ಯಾವನೋ ಒಬ್ಬಂಗೆ ಬರ್ಬೋದು, ಬಟ್ ನಿಮ್ಮಲ್ಲಿ ಡೇಟಾ ಲೀಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಎಚ್ಚರ ವಹಿಸ್ಕೊಳ್ಳಿ. ನೀವು ಹೋರಾಡಿ, ಯಾರು ಬೆಟ್ಟಿಂಗ್ ಆಡ್ತಾಯಿರೋರಿಗೆ ಆಡಬೇಡಿ ಅಂತ ಸಜೆಷನ್ ಕೊಡಿ. ತುಂಬ ನೋಡಿದ್ದೀನಿ ಆಡಿರೋರನ್ನ, ನನಗೆ ಗೊತ್ತಿರೋಂಗೆ ಯಾರೂ ಕಳ್ಕೊಂಡಿರೋದು ಉಂಟು ಗೊತ್ತಿಲ್ಲ. ಬಟ್ 40-50 ರೂಪಾಯಿಗೆ ಡ್ರೀಮ್11 ಕ್ರಿಕೆಟಲ್ಲಿ ಬಂದಾಗ ಕ್ರಿಕೆಟ್ ನೋಡಿ ಎಂಜಾಯ್ ಮಾಡಿ, ಅದು ಬಿಟ್ಬಿಟ್ಟು ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ ಕಟ್ಟೋದೆಲ್ಲ ಅವ್ರು ಉದ್ಧಾರ ಮಾಡ್ಕೋತಾರೆ. ಅದೇ ಬೇಜಾರಾಗುತ್ತೆ. ತುಂಬ ಪಾಪ್ಯುಲರ್ ಸೆಲೆಬ್ರಿಟಿಗಳಿರ್ತಾರೆ ಮತ್ತು ಕ್ರಿಕೆಟರ್ಸ್ ಇರ್ತಾರೆ, ಅವರು ನೋಡಿದರೆ ಡ್ರೀಮ್11 ಮಾಡಿ ಅದು ನೋಡೋಕೆ ಭಾಳ ಬೇಜಾರುತ್ತೆ. ಅವ್ರ ಅಭಿಮಾನಿ ಆಗಿರ್ತೀವಿ, ಅವ್ರು ಇನ್ಸ್ಪೈರ್ ಆಗಿ ತಗೊಂಡಿರ್ತೀವಿ. ಹುಚ್ಚುಚ್ಚನ ಆಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಯಾಕೆ ಬ್ಯಾನ್ ಮಾಡಬೇಕು ಅಂತ ಓಡಾಡ್ತಿದ್ದಾರೆ ಅಂತ. ದೇವರಾಣೆ ಕಿತ್ತಡಿ ಕಿರಣರಿಗೆ ಆ್ಯಡ್ಸಪ್ ಮತ್ತು ಅವರು ಅಜಿತ್ ಜೊತೆ ಸೇರಿ ಇದಕ್ಕೆ ಹೋಗ್ಬಂದರು, ನಮ್ಮ ಮುಕ್ತಿನಾಥ್ ನೇಪಾಳಿಗೆ. ಅಲ್ಲೆಲ್ಲ ಅವ್ರಿಗೇನಿದೆ ಪ್ರಮೋಟ್ ಮಾಡಬೇಕು ಅಂತ. ಬಟ್ ಅವರು ಒಂದು ಹೆಂಗಿದ್ರು ನಾನು ವೀಡಿಯೋ ಮಾಡ್ತೀನಿ, ಸೋಷಿಯಲ್ಗೆ ಏನೋ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಂದು ಕಷ್ಟಪಡ್ಕೊಂಡು ಮಾಡ್ತಾಯಿದ್ದಾರೆ. ಕಷ್ಟ ಅನ್ನೋದಕ್ಕಿಂತ ಜನಗಳು ಹಾಳಾಗಬಾರ್ದು ಅಂತ ಅದೊಂದು ಮಾಡ್ತಿದ್ದಾರಲ್ಲ, ತುಂಬ ಖುಷಿಯಾಗುತ್ತೆ. ಕೆಲವು ಯೂಟ್ಯೂಬರ್ಸ್ ನೋಡಿದರೆ ಬೇಜಾರಾಗುತ್ತೆ, ಅದು ನೆಕ್ಸ್ಟ್ ಹಿಂಗೆ ಆಗದೆ ನೋಡಿ ಮ್ಯಾಕ್ ಹೋಯ್ತೈತೆ ಬತ್ತು ದುಡ್ಡು ಹಂಗೆ ಅಂತಾರೆ. ಬಟ್ ಅವರು ಇನ್ ಕೇಸ್ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ದುಡ್ಡಿಲ್ಲ, ಹೌದು ಮಾಡ್ತಾರೆ ಅನ್ಬೋದು. ಬಟ್ ಅವ್ರು ಮೊದಲೇ ಹೇಳ್ಬೇಕು ನಿಮ್ಮ ಅಭಿಮಾನಿಗೆ, ನಾನು ಸುಮ್ಮನೆ ನನಗೆ ಇದಕ್ಕೋಸ್ಕರ ಅಂತ ಬೇರೆ ಮೂಲಗಳ ಪ್ರಕಾರ ಅವ್ರಿಗೆ ಹೇಳ್ಕೊಡ್ಬೇಕು. ಇಲ್ಲಾಂದರೆ ತುಂಬ ಜನಗಳು ನಮ್ಮ ಇವನು ಹೇಳ್ತಾ ಇದ್ದಂಗೆ ಕಣೋ ಮಾಡಬೇಕು ಅಂತ ಮಾಡ್ತಾರೆ. ಸೊ ಹಾಗಾಗಿ ಎಚ್ಚೆತ್ಕೊಳ್ಳಿ. ಕರ್ನಾಟಕದಲ್ಲಿ ಯಾವತ್ತು ಬ್ಯಾನ್ ಮಾಡ್ತಾರೆ ಗೊತ್ತಿಲ್ಲ, ಕೆಲವು ರಾಜ್ಯಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಬರೀ ಇಲ್ಲಿ ಉಪಯೋಗಿಸ್ಕೊತಾರೆ, ಹೆಂಗೆ ಜನನ ಮಳ್ಳು ಮಾಡೋದು ಹಂಗೆ ಹಿಂಗೆ ಅಂತ. ಒಟ್ಟು ಯಾರೋ ಜನಗಳನ್ನ ಹೇಳಿಗೆ ಇದು ಮಾಡಲ್ಲ. ಸೊ ನೀವೇ ಬುದ್ಧಿವಂತರಾಗಬೇಕು. ಬೆಟ್ಟಿಂಗ್ ಆ್ಯಪ್ ಅಂತ ಅಲ್ಲ, ನಿಮಗೆ ಯಾವ್ದಾರು ನಿಮ್ಮೂರಲ್ಲಿ
ಏನೇ ತೊಂದರೆ ಇದು ಅದು ಮೂಲಕ ಮಾತಾಡಿ, ಪ್ರತಿಯೊಬ್ಬರು ಸೇರಿ ಮಾತಾಡಿ, ಒಬ್ಬರಿಂದನೂ ಏನೂ ಆಗೋಲ್ಲ. ಹಾಗೆ ಈ ಬೆಟ್ಟಿಂಗ್ ಆ್ಯಪು ಈಗ ಮೊನ್ನೆ ಸದನದಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದು ಯಾವಾಗ ಬ್ಯಾನ್ ಆಗುತ್ತೆ ನೋಡೋಣ. ನನಗಂತೂ ಬೆಟ್ಟಿಂಗ್ ಆ್ಯಪ್ಗಳಿಗೆ ನಮಗೆ ಒಂಚೂರು ಕಿಂಚಿತ್ತು ಇಂಟ್ರೆಸ್ಟ್ ಇಲ್ಲ. ಅದು ಆಡಬೇಕು, ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಥರ್ಡ್ ಪಾರ್ಟಿಯಿಂದ ಎಲ್ಲೋ ಒಂದಿಬ್ಬರು ಈಗ ಸಾವಿರಾರು ಕೋಟಿ ಹೊಡಿತು ಅಂತ ಏನೋ ಕಾರ್ ಗೆಲ್ಲಿ ಅದು ಗೆಲ್ಲಿ ಬೆಟ್ಟಿಂಗ್ ಕಟ್ಟಿ ಅಂತಾರಲ್ಲ, ಅದೆಲ್ಲ ಬೋಗಸ್. ಅದು ಎಲ್ಲೋ ಒಬ್ಬಂಗೆ ಕೊಡ್ತಾರೆ. ಈಗ 1000 ಕೋಟಿ ಆದಾಯ ಮಾಡ್ಕೋತಾರೆ, 1 ಕೋಟಿ ಖರ್ಚು ಮಾಡ್ಕೋತಾರೆ, 1 ಕೋಟಿ ಗಿಫ್ಟ್ ಅಂತ ಕೊಡ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಎಷ್ಟೋ ಜನ ನಾನು ಕೇಳಿರೋ ಪ್ರಕಾರ ಕಳ್ಕೊಂಡಿರೋದೇ ಉಂಟು, ಏನು ಉದ್ಧಾರ ಆಗಿಲ್ಲ. ನೋಡೋಣ ಯಾವತ್ತೆಲ್ಲ ಇವೆಲ್ಲ ನಿಲ್ತವೆ, ಸತ್ತಿದ ಮಾರ್ಗದ ಕಡೆ ಯಾವತ್ತು ಹೋಗ್ತಾರೆ. ಒಬ್ಬರು ಬೇರೆ ಮೂಲಗಳಿಂದ ಬಿಟ್ಬಿಟ್ಟು ನ್ಯಾಯವಾಗಿ ಇದ್ದಂಗೆ ಆಗಲಿ ಸಮಾಜ ಅಂತ ಹೇಳ್ತಾ ಈ ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಿ ಅಂತ ಕರ್ನಾಟಕ ಸರ್ಕಾರದಲ್ಲಿ ಮನವಿ ಮಾಡ್ತಾ, ಮತ್ತೊಮ್ಮೆ ನೀವು ಯಾರೇ ಆಡ್ತಾಯಿದ್ರು ದಯವಿಟ್ಟು ಬೆಟ್ಟಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಲೇಬೇಡಿ. ಅವೇ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗೋಲ್ಲ, ಕೆಲವು ಸಿಗ್ಬೋದು, ಕೆಲವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸೇ. ಅದೇ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಲೀಕ್ ಆಗುತ್ತೋ ಹೊರತು ಅದರಿಂದ ನಿಮ್ಗೆ ಯಾವುದೇ ಉಪಯೋಗ ಇಲ್ಲ. ನೋಡಿ ಯೋಚನೆ ಮಾಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅದು ಮಾಡಿ ಅನ್ನೋದಕ್ಕಿಂತ ಬೆಟ್ಟಿಂಗ್ ಆ್ಯಪ್ ನಿಜವಾಗ್ಲೂ ಡಿಲೀಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನ್ಸೋದು, ಇವನೇ ಗುರು ಪುರಾಣ ಹೊಡಿತು, ನಮ್ಮ ಇಷ್ಟ ನಾವು ಆಡೋದು ಅಂತ. ಬಟ್ ಏನೋ ಒಂದು ಕಳಕಳಿ ಎಲ್ಲರೂ ಚೆನ್ನಾಗಿರ್ಬೇಕು. ಸುಮ್ಮನೆ ತಂದೆ ತಾಯಿಗಳು ನನ್ನ ಮಕ್ಕಳು ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಕೆಲಸ ತಗೊಳ್ಳಿಲ್ಲ, ಒಂದು ಮಾದರಿ ಆಗಬೇಕು ಅಂತ ಅನ್ಕೊಂತಾರೆ. ನೀವು ಗೊತ್ತಿಲ್ಲದಂಗೆ ಎಲ್ಲ ಸ್ಕೂಲು ಕಾಲೇಜಲ್ಲಿ ಸೇರ್ಕೊಂಡು ಬೆಟ್ಟಿಂಗ್ ಆಡಿ ಸತ್ತೋದ್ರೆ ಅವ್ರು ಏನಂತ ಅನ್ಕೋಬೇಡ ಪಾಪ. ಅವ್ರು ನಿಮಗೋಸ್ಕರನೇ ಕಷ್ಟಪಟ್ಟು ಸಣ್ಣದ್ರಿಂದ ಸಾಕಿರ್ತಾರೆ. ಅದು ತಲೆಯಲ್ಲಿ ಇಟ್ಕೊಂಡು ಬೇರೆ ಏನಾದ್ರು ಮುಂದೆ ಜೀವನ ಸೆಟ್ಲಾಗಂಥದ್ದು ಮಾಡಿ, ಅದು ಬಿಟ್ಬಿಟ್ಟು ಸುಮ್ಮನೆ ಚೀತು ಅಂತ ಅನ್ಸ್ಕೊಳಕ್ಕೆ ಹೋಗ್ಬೇಡಿ. ತಪ್ಪೋ ಕೆಡವೋ, ಒಳ್ಳೆಯದೋ ಸರಿಯೋ, ಬಟ್ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಹಾಕಿ. ಕಮೆಂಟ್ ತುಂಬ ವ್ಯಾಲ್ಯೂಬಲ್ ಆಗುತ್ತೆ, ಯಾಕಂದರೆ ನಮಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇಂಥ ವಿಚಾರಗಳನ್ನ ಮಾತಾಡ್ಬೋದು. ಸುಮ್ಮನೆ ಡೊಂಗಿ ಥರ ಮಾಡೋಕ್ಕೆ ಇಷ್ಟ ಆಗೋಲ್ಲ. ರಿಯಾಲಿಟಿ ತೋರಿಸೋದು ಬಿಟ್ಬಿಟ್ಟು ನಾವು ಸ್ಕ್ರಿಪ್ಟ್ ಥರ ಆಗಲಿ, ಈಗೆಲ್ಲೇನೋ ಒಂದು ಸರ್ಕಾರದ ಎಡ್ವರ್ಟ್ ಆಗಿರುತ್ತೆ, ಅದು ತೋರಿಸೋಲ್ಲ ನಾವು ಅದು ಮುಚ್ಕೊಂಡು ನಮಗೆ ಯಾಕೆ ಅಂತ ಹೋದ್ರೆ ಅದು ಆಗೋಲ್ಲ ಜೀವನ. ಯಾಕಂದರೆ ನಾವು ಇಲ್ಲಿ ಟ್ಯಾಕ್ಸ್ ಕೊಡ್ತಾಯಿದ್ದೀವಿ, ನಾವು ಬದುಕ್ತಾಯಿದ್ದೀವಿ. ಹಾಗಾಗಿ ಪ್ರತಿಯೊಂದರಲ್ಲೂ ಧ್ವನಿ ಗೂಡಿಸ್ಬೇಕಾಗುತ್ತೆ. ಸಮಾಜ ಬದಲಾಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಎಲ್ಲ 200 ರೂಪಾಯಿ 1000 ಓಟ್ ಹಾಕ್ದಲ್ಲೇ ಒಂದು ಒಳ್ಳೆಯ ಸರ್ಕಾರಕ್ಕೆ ಓಟ್ ಹಾಕಿ ನಿಮ್ಮ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾಯಿರಿ CM ಟಾಕೀಸ್. ಗಣಪತಿ ದೇವಸ್ಥಾನ ಬಂತು, ಬನ್ನಿ ಮನೆಗೆ ಹೋಗೋಣ. ನೈಟ್ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಇಲ್ಲಿ, ನೋಡ್ಬೇಕು ಗುರು ಇಂಥವೆಲ್ಲ. ಬಟ್ ಇವತ್ತು ನಮ್ಮ RCB ಮ್ಯಾಚ್ ಇದೆ, ಆ ಕಡೆ ನಮ್ಮ ನಾನು ಇನ್ನು 4 ಗಂಟೆ ಹೋದರೆ ಟಾಸ್ ಇದೆ, ಅದಕ್ಕೆ ಹೋಗ್ತಾಯಿದ್ದೀನಿ ಬೇಗ ನೋಡೋಕ್ಕೆ. ಏರ್ಪೋರ್ಟ್ ಮುಗಿಸ್ಕೊಂಡು ಬಂದು.